ಅನ್ವರ್ ಮಾಣಿಪ್ಪಾಡಿ ಅನ್ನೋರು ಒಂದು ರಿಪೋರ್ಟ್ ತಯಾರು ಮಾಡಿದ್ರು. ಅದು ಏನೇನಾಯ್ತು ಏನೇನು ಅದು ಸಪರೇಟ್ ಚರ್ಚೆ. ಅವ್ರು ಹೇಳಿರೋ ಪ್ರಕಾರ 2 ಲಕ್ಷ ಕೋಟಿ, ಎಷ್ಟು ಸರ್? 2 ಲಕ್ಷ ಕೋಟಿ ಅವ್ಯವಹಾರ ಆಗಿದೆ. ಅವ್ಯವಹಾರನೇ 2 ಲಕ್ಷ ಕೋಟಿ ಅಂತಂದ್ರೆ ಆದಾಯ ಕಮ್ಮಿ ಅಂತ ಹೆಂಗಪ್ಪ ಒಪ್ಪೋದು? ಇದು ಟೇಬಲ್ ಆಗಿದೆ ಯಾವಾಗ ಅನ್ವರ್ ಮನ್ನಿಪಾಡಿ ಅವ್ರು ಹೇಳಿ. ಅದಾದ್ಮೇಲೆ 2 ಸಲ ಬಿಜೆಪಿ ಸರ್ಕಾರ ಬಂತಲ್ಲ, ಸರ್ಕಾರಕ್ಕೆ ಹೋಗ್ತಿಲ್ಲ ಸರ್, ಕೇಳಿ, ಒಂದ್ ನಿಮಿಷ. ಆದಾಯದ ಮಾತ್ರ 2 ಲಕ್ಷ ಕೋಟಿ ಅವ್ಯವಹಾರ ಆಗೋಷ್ಟು ದುಡ್ಡಿದೆ, ಆದಾಯ ಕಮ್ಮಿ. RSS ಪಪೆಟ್ ಅನ್ವರ್ ಮನ್ನಿಪಾಡಿ ಹೇಳಿರುವ ಒಂದು ಏನವರು ಇತ್ತಗೋ ಬಂದ್ರು ಒಂದು ರಿಪೋರ್ಟ್ ಬಗ್ಗೆ, ಆ ರಿಪೋರ್ಟ್ ಪ್ರಕಾರ ಅಕಸ್ಮಾತ್ ಅದ್ರಲ್ಲಿ ಸತ್ಯ ಇದ್ದಿದ್ರೆ ಯಾಕೆ ಯಡಿಯೂರಪ್ಪನವರು ಓಡೋಗ್ಬಿಟ್ರು, ಯಾಕೆ ಅದನ್ನ ಮಂಡಿಸಿಲ್ಲ? ಯಾಕೆ ಬೊಮ್ಮಾಯಿ ಅವರು ಓಡೋಗ್ಬಿಟ್ರು, ಯಾಕೆ ಅವರು ಮಂಡಿಸಿಲ್ಲ? ಮಂಡಿಸಬೇಕಾಗಿತ್ತು, ಬಿಲ್ ನ ಟೇಬಲ್ ಮಾಡಬೇಕಾಗಿತ್ತು. ಇವತ್ತು ಮಾತ್ರ ಮಹಾರಾಷ್ಟ್ರದಲ್ಲಿ ಒಂದ್ ನಿಮಿಷ ರಜಾಕರ್ ಸ್ಪಷ್ಟತೆಯನ್ನು ಇಟ್ಕೊಬೇಕು. ಏನು ಅಂತಂದ್ರೆ ನಾನು ಕಾಂಗ್ರೆಸ್ ನಲ್ಲಿ ಇದ್ದೀನಾ ಅಥವಾ ಕಾಂಗ್ರೆಸ್ ಅಲ್ಲಿ ಇಲ್ವಾ ಅಂತ ಸ್ಪಷ್ಟತೆ ವೈಯಕ್ತಿಕ. ಒಂದ್ ನಿಮಿಷ ಐಡಿಯಾಲಜಿ ಸಪೋರ್ಟ್ ಮಾಡುವವನು ಆಯ್ತು ಕಾಂಗ್ರೆಸ್ ಸಪೋರ್ಟ್ ಸಂವಿಧಾನ ಪರ ಯಾರಿದ್ದಾರೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಬಿಲ್ ಯಾವಾಗ ಸಂವಿಧಾನ ವಿರೋಧಿ ಆಗಿತ್ತು ಅಂತಂದ್ರೆ 2013 ಮತ್ತು 1995. ನೋಡಿ, ಈಗ ಕನ್ಫ್ಯೂಷನ್ಸ್ ಏನು ಬೇಡ. ಈ ಬಿಲ್ ಏನಿದೆ, ಈ 1995 ಬಿಲ್ ಏನಿದೆ ಅದನ್ನ ನಾವು ಅಮೆಂಡ್ ಮಾಡಿರೋದು. 2013ರಲ್ಲಿ ಏನು ಅಮೆಂಡ್ ಮಾಡ್ತಾರೆ ಅದಕ್ಕೆ ಇನ್ನೊಂದ್ಸತಿ ತಿದ್ದುಪಡಿ ತಂದಿರತಕ್ಕಂಥದ್ದು ಮಾಡಿರ್ತಾರೆ. ಅದರಲ್ಲಿ ಯಾವ ಕ್ಲಾಸಸ್ಸು ಭಾರತದ ಸೆಕ್ಯುಲರಿಸಮ್ಗೆ ವಿರೋಧ ಇತ್ತು ಅಂತ ಅಂದ್ಬಿಟ್ಟು ಒಂದು ಓದ್ತೀನಿ ನಾನು. ಸೆಕ್ಷನ್ 3 ಏನಿತ್ತು, ಆ ಸೆಕ್ಷನ್ 3 ಪ್ರಕಾರ ನಾವು ಈಗಾಗಲೇ ತಮಿಳ್ನಾಡು ಒಂದು ಎಕ್ಸಾಂಪಲ್ ನೋಡಿದ್ವಿ. 1500 ವರ್ಷ ಮೊಹಮ್ಮದ್ ಪೈಗಂಬರ್ ಅವ್ರು ಬರೋಕ್ಕಿಂತ ಹಿಂದಿನ ಇತಿಹಾಸ ಇರತಕ್ಕಂತಹ ಒಂದು ಜಾಗಕ್ಕೆ ವಿಲೇಜಸ್ಗೂ ಸೇರಿಸಿ ಇದು ನಮ್ಮದು ಅಂತ ಹೇಳಿದ್ರು. ಸೂರತ್ನ ಮುನ್ಸಿಪಾಲಿಟಿ ಬಿಲ್ಡಿಂಗು ಅದಕ್ಕೊಂದು ದೊಡ್ಡ ಇತಿಹಾಸ ಇದೆ ಆ ಜಾಗಕ್ಕೆ ಮತ್ತು ಆ ಬಿಲ್ಡಿಂಗಿಗೆ, ಅದಕ್ಕೂ ಸಹ ನಮ್ಮದು ಅಂತ. ದ್ವಾರಕಾ ದೇವಸ್ಥಾನ 7000 ವರ್ಷಗಳ ಇತಿಹಾಸ, ಅಂಥದಕ್ಕೂ ಸಹ ವಕಫ್ದು ಅಂತ ಹೇಳೋದು. ಅಂದರೆ ಅರ್ಥ ಏನು ಅಂದರೆ ಇಂಥದ್ದು ಆಗದೆ ಇರಲಿ ಅಂತ ಹೇಳಿ ಸೆಕ್ಷನ್ 3ನ ಸೇರಿಸಿ 2013ನಲ್ಲಿ ಏನು ಭಾರತ ಸೆಕ್ಯುಲರಿಸಮ್ಗೆ ವಿರೋಧ ಮಾಡಿದ್ರಲ್ಲ ಕಾಂಗ್ರೆಸ್ ಅವರು, ಅದರ ವಿರೋಧ ನಾವು ಇವತ್ತು ಅಮೆಂಡ್ಮೆಂಟ್ ತಂದಿದ್ದೀವಿ. ಅದಾದ್ಮೇಲೆ ಸೆಕ್ಷನ್ 85, ಒಂದು ನಿಮಿಷ, ಸೆಕ್ಷನ್ 85 ಡೆಫಿನೆಟ್ ಆಗಿ ಹೇಳ್ತೀನಿ. ಸೆಕ್ಷನ್ 85 ಅಲ್ಲಿ ಏನಿತ್ತು ಅಂತಂದ್ರೆ ಕೇಂದ್ರದಲ್ಲಿ ಚರ್ಚೆ ಆಗೋಕ್ ಮುಂಚೆ ನಮ್ಮ ರಾಜ್ಯದಲ್ಲಿ ಬಂದೆ 100% ಉತ್ತರ ಕೊಡ್ತೀನಿ. 100% ಉತ್ತರ ಕೊಡ್ತೀನಿ. ಸೆಕ್ಷನ್ 85 ಅಲ್ಲಿ ಏನ್ ಹೇಳಿದ್ರು ಅಂತಂದ್ರೆ ಇದನ್ನ ಬರೀ ಟ್ರೈಬ್ಯುನಲ್ ಡಿಸೈಡ್ ಆಗಬೇಕು. ಟ್ರೈಬ್ಯುನಲ್ ಯಾಕೆ ಕೂತಿರ್ತಾರೆ, ಅವರೇ ಕೂತಿರ್ತಾರೆ. ದಾಖಲೆ ಯಾರು ಕೊಡಬೇಕು ಅಂತಂದ್ರೆ ನನ್ನ ಮೇಲೆ ಇವಾಗ ಅಕಸ್ಮಾತ್ ನನ್ನ ಪ್ರಾಪರ್ಟಿನ ಏನಾದ್ರು ವಕಫ್ ಅವರು ನಂದು ಅಂತ ಹೇಳಿದ್ರೆ ನಾನೇ ಹೋಗಿ ದಾಖಲೆ ಕೊಡಬೇಕು. ಇದು ಒಂದು ನಿಮಿಷ ನೀವು ಮಾತಾಡಬೇಕಾ? ನಾನು ಮಾತಾಡಿಲ್ಲ. ಐ ಡೋಂಟ್ ಲೈಕ್ ದಿಸ್. ಅದಾದ್ಮೇಲೆ ನೀವು ಕೌಂಟರ್ ಮಾಡ್ಕೊಳ್ಳಿ. ಒಂದು ಸರಿ ಸೆಕ್ಷನ್ 85 ಅಲ್ಲಿ ಈ ತರ ಇತ್ತು. ಅದಾದ್ಮೇಲೆ ಸೆಕ್ಷನ್ 40ನಲ್ಲಿ ನಾನೇ ಅಂದ್ರೆ ಯಾರ ಮೇಲೆ ಇರುತ್ತೆ ಅಂತವ್ರು ಇದೆಲ್ಲ ಇಟ್ಕೊಂಡು ನಾವೇನ್ ಮಾಡಿದ್ವಿ ಅಂತಂದ್ರೆ ಇದನ್ನ ಸುಪ್ರೀಂ ಕೋರ್ಟ್ ಅಬ್ಸರ್ವ್ ಮಾಡಿತ್ತು. ಬಡವರಿಗೆ ಇದರಿಂದ ಯಾವುದೇ ರೀತಿ ಅನುಕೂಲ ಆಗ್ತಿಲ್ಲ ಅಂತ ಹೇಳಿ ಯಾವ ರೀತಿ ನಮ್ಮ ರಜಾಕರ್ ಹೇಳ್ತಿದ್ದಾರೆ. ಸಾಚಾರ್ ಕಮಿಟಿನಲ್ಲಿ 2006ರಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ 12,000 ಕೋಟಿ ಆದಾಯ ಬರಬೇಕಾಗಿರೋ ಕಡೆ ಕೇವಲ 163 ಕೋಟಿ ಬರ್ತಾ ಇದೆ. ಅದರಲ್ಲಿ ಯಾರು ಮಧ್ಯವರ್ತಿಗಳಿದ್ದಾರೆ, ಅಂಗಡಿ ಒಂದು ಪಾಪ ಬಡವ ಅಲ್ಲ, ಅವನ ಅಂಗಡಿ ಒಂದು ದುಡ್ಡು ಕಟ್ತಾ ಇದ್ದಾನೆ. ಅವ್ನು 8,000 ರೂಪಾಯಿ ಇದ್ರೆ ಮಾರ್ಕೆಟಲ್ಲಿ 8,000 ರೂಪಾಯಿ ಕಟ್ತಾ ಇದ್ದಾನೆ. ಆದರೆ ಅಕೌಂಟ್ಸ್ ಬರ್ತಿರೋದು ಬರೀ 8 ರೂಪಾಯಿ, ಮಿಕ್ಕಿರೋದಲ್ಲ ಮಧ್ಯವರ್ತಿಗಳು ತಿಂತಾ ಇದ್ದಾರೆ ಅಂತ ಹೇಳಿ ಸಾಚಾರ್ ಕಮಿಟಿ ಹೇಳಿದ್, ನಾನು ಹೇಳಿದ್ದಲ್ಲ. ಅದಾದ್ಮೇಲೆ ಅನ್ವರ್ ಮಾಣಿಪ್ಪಾಡಿ ಅವರು ರಿಪೋರ್ಟ್ ಅಲ್ಲಿ 2012ರಲ್ಲಿ ರಿಪೋರ್ಟ್ ನ ಸಬ್ಮಿಟ್ ಮಾಡ್ತಾರೆ. ಅದರಲ್ಲಿ 2012-13ರಲ್ಲಿ ಸಬ್ಮಿಟ್ ಮಾಡ್ತಾರೆ. ಆಗ ಜಗದೀಶ್ ಶೆಟ್ಟರು CM ಆಗಿರ್ತಾರೆ. ಅದಾದ್ಮೇಲೆ ನಮ್ಮ ಸರ್ಕಾರ ಬಿದ್ದೋಗುತ್ತೆ. ಅದಾದ್ಮೇಲೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಬರ್ತಾರೆ. ಏನು ಆಕ್ಷನ್ ಮಾಡಲಿಲ್ಲ. ಆದ್ರೆ ನಾವು ಅದನ್ನ ಒಂದ್ ನಿಮಿಷ ಅದಾದ್ಮೇಲೆ ನಮ್ಮ ಸರ್ಕಾರ ಬಂದಾಗ ಮತ್ತೆ ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರ ಇದ್ದಾಗ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೇನೆ ರೆಡಿ ಇದ್ವಿ. ಅದಾದ್ಮೇಲೆ ಒಂದೊಂದಷ್ಟು ಘಟನೆಗಳಾಗ್ತದೆ. ಅದರಲ್ಲಿ ಅನ್ವರ್ ಮಾಣಿಪ್ಪಾಡಿ ಅವರು ತುಂಬಾ ಕ್ಲಿಯರ್ ಆಗಿ ಹೇಳಿದ್ದಾರೆ, ಕರ್ನಾಟಕದಲ್ಲಿ ಯಾರು ಇದರ ಬೆನಿಫಿಷರೀಸ್ ಇದ್ದಾರೆ, 3 ಟೈಪ್ ಆಫ್ ಬೆನಿಫಿಷರೀಸ್. ಒಂದು ಜಮಾತ್ಸ್ ಅಂಡ್ ಉಲ್ಮಾಸು, ಇನ್ನೊಂದು ಮಾಫಿಯಾಸ್. ಆಮೇಲೆ
ಯಾರು ದಿನ ಬಂದು ಬೇಡ. ಬಿಲ್ ಯಾಕೆ ಟೇಬಲ್ ಮಾಡಿಲ್ಲ? ಸಲ್ಲದ ಅದೆಲ್ಲ ಮಾತುಗಳನ್ನ ಮಾತಾಡ್ತಾರೆ. ಬೇಡ. ಅನ್ವರ್ ಮಾಣಿಪಾಡಿ ಅವರು ಇಲ್ಲ ಸಲ್ಲದ ಕೆಲಸಗಳನ್ನ ಮಾಡ್ತಾರೆ. ಅಶೋಕ್ ಗೌಡ್ರೆ, ಅನ್ವರ್ ಕಿರ್ಚಿ ವಿಚಾರದಿಂದ ಎಸ್ಕೇಪ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಶೋಕ್ ಗೌಡ್ರೆ, ಅನ್ವರ್ ಮಾಣಿಪಾಡಿ ಅವರು ಕೇಳಿಸ್ಕೊಳ್ಬೇಕಪ್ಪ, ಒಂದು ಖಾಸಗಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ಗೆ ಕೊಟ್ಟ ಇಂಟರ್ವ್ಯೂನ ಒಂದು ವರ್ಷದ ಹಿಂದಿನ ನಾನು ಕೇಳಿಸ್ಕೊಳ್ತಿದ್ದೆ. ವಿಜಯೇಂದ್ರ ಅವರು ಕರೆಸ್ಕೊಂಡು ನೀವು ಸುಮ್ಮನೆ ಹೋರಾಟ ಮಾಡ್ತಿದ್ದೀರಿ ಬಿಟ್ಬಿಡ್ರಿ ಅಂದ್ರಂತೆ. ಅದಾದ್ಮೇಲೆ ಏನೇನ್ ಕನ್ವರ್ಸೇಷನ್ ಗೊತ್ತಾ? ಅಂದ್ರೆ ಯಡಿಯೂರಪ್ಪನವರ ಪುತ್ರನವರ ಇನ್ವಾಲ್ವ್ಮೆಂಟ್ ಕೂಡ ಇದೆ ಅನ್ನೋ ರೀತಿಯಲ್ಲಿ ಆರೋಪ ಮಾಡ್ತಾರೆ. ಅವರು ಕೂಡ ಬೆನಿಫಿಷರಿ ಅನ್ನೋ ರೀತಿಯಲ್ಲಿ ಆರೋಪ ಮಾಡ್ತಾರೆ. ನೋಡಿ ಒಂದ್ ನಿಮಿಷ ನೋಡಿ, ಇದು ತುಂಬಾ ಸತ್ಯಕ್ಕೆ ದೂರವಾದ ಮಾತು. ಅನ್ವರ್ ಮಾಣಿಪಾಡಿ ಅವ್ರು ಏನ್ ಹೇಳಿದ್ದು ಅಂತಂದ್ರೆ, ನೋಡಿ ಆ ಸೂಕ್ಷ್ಮತೆಗಳೇನಿತ್ತು ಅಂದ್ರೆ ನಮ್ಮ ಕರೋನಾ ಸೀಸನ್ ಇತ್ತು, ಕರೋನಾ ಸೀಸನ್ ಆದ್ಮೇಲೆ ಬಂದಂತ ಸರ್ಕಾರಗಳೇನಿತ್ತು, ಈ ಟೈಮಲ್ಲಿ ಬಿಲ್ ನಾವು ಎಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ. ಸ್ವಲ್ಪ ಒಂದ್ ನಿಮಿಷ, ಈ ಟೈಮಲ್ಲಿ ಅನ್ವರ್ ಮಾಣಿಪಾಡಿ ಅವರ ಇಂಟರ್ವ್ಯೂ ಡಿಜಿಟಲ್ ಮಾಧ್ಯಮದಲ್ಲಿ ಅವೈಲಬಲ್ ಇದೆ, ಜನ ನೋಡ್ಕೊಳ್ಳಿ. ನಾನು ಅಬ್ದುಲ್ ಮಜೀದ್ ಸರ್ ಆಚೆಯಿಂದ ಕನೆಕ್ಟ್ ಆಗಿದ್ದಾರೆ. ಈ ವಫ್ ತಿದ್ದುಪಡಿಗೆ ವಾಪಸ್ ಬರೋಣ. ಆರ್ಟಿಕಲ್ 14 ಉಲ್ಲಂಘನೆ ಅಂತ ಇವತ್ತು ಪಾರ್ಲಿಮೆಂಟ್ ನಲ್ಲಿ ದೊಡ್ಡ ಚರ್ಚೆ ಆಯ್ತು. ಆರ್ಟಿಕಲ್ 14 ಈಕ್ವಾಲಿಟಿಯನ್ನ ಅಂದ್ರೆ ಸಮಾನತೆಯನ್ನ ಪ್ರತಿಪಾದಿಸುತ್ತೆ ಅಂತ ಆದ್ಮೇಲೆ ಒಂದು ಕಾನೂನಿನ ಅಡಿಯಲ್ಲೇ ಎಲ್ಲ ಪರಿವೀಕ್ಷಣೆ ಇರಬೇಕು ಅಂತ ಆಗ್ಬೇಕಲ್ವಾ? ವಫ್ ಬೋರ್ಡ್ಗೆ ಸಪರೇಟ್ ಟ್ರಿಬ್ಯುನಲ್, ಅದರ ಅಡಿಯಲ್ಲೇ ವಿಚಾರಣೆ. ಇದು ಈಕ್ವಾಲಿಟಿ ಹೆಂಗಾಗುತ್ತೆ ಮಜೀದ್ ಸರ್? ಫಸ್ಟ್ ಆಫ್ ಆಲ್, ಈ ವಕ್ಫ್ ಆಕ್ಟ್ ಅನ್ನುವಂಥದ್ದು ಇವತ್ತು ನಿನ್ನೆ ಬಂದಿರುವಂತಲ್ಲ. 1954ರಲ್ಲಿ ಬಂದು ಆನಂತರ ಸಮಗ್ರವಾಗಿ 2013ರಲ್ಲಿ ತಿದ್ದುಪಡಿ ಆಗಿರುವಂತ. ಇಲ್ಲಿ ಬೇಸಿಕ್ ಆಗಿ ವಕ್ಫ್ ಅನ್ನುವಂಥದ್ದು, ವಕ್ಫ್ ಪ್ರಾಪರ್ಟಿ ಅನ್ನುವಂಥದ್ದು ರಿಲೇಟೆಡ್ ಟು ಮುಸ್ಲಿಮ್ಸ್. ಭಾರತದಲ್ಲಿ ಸರಿಸುಮಾರು 20 ಕೋಟಿ ಮುಸಲ್ಮಾನರಿದ್ದಾರೆ. ಈಗ ನೀವು ಏನು ಇವತ್ತು ಕಿರಣ್ ರಿಜಿಜು ಅವರು ಇವತ್ತು ಏನು ಪಾರ್ಲಿಮೆಂಟ್ ನಲ್ಲಿ ಈ ಇದನ್ನ ಮಂಡನೆ ಮಾಡ್ಬೇಕಾದ್ರೆ ಸ್ಟೇಟ್ಮೆಂಟ್ ಆಫ್ ಆಬ್ಜೆಕ್ಟ್ಸ್ ಅಂಡ್ ರೀಸನ್ಸ್ ಅಂತ ಕೊಟ್ಟು ಅದರಲ್ಲಿ ಒಂದು ಮಾತು ಹೇಳ್ತಾರೆ. ಏನು ಅಂತಂದ್ರೆ, based on the recommendation of the high level committee under the chairmanship of Justice retired Rajendra Sacha and the report of the joint parliamentary committee on works and central work council, and after having detailed consultation with other stakeholders, comprehensive amendments were made in the act in the year 2013 ಅಂತ ಹೇಳ್ತಾರೆ. ಓಕೆ, 2013 ಅಲ್ಲಿ ಅಮೆಂಡ್ಮೆಂಟ್ ಮಾಡ್ಬೇಕಾದ್ರೆ ಏನಿತ್ತು ಅಂದ್ರೆ, ರಾಜೇಂದ್ರ ಸಚ್ಚಾ ಸಮಿತಿ ಕಮಿಟಿದು ರಿಪೋರ್ಟ್ ರೆಕಮೆಂಡೇಶನ್ಸ್ ಇತ್ತು, ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಹೇಳ್ತಾರೆ, ಸೆಂಟ್ರಲ್ ವರ್ಕ್ಸ್ ಕೌನ್ಸಿಲ್ ಇತ್ತು, ಸ್ಟೇಕ್ ಹೋಲ್ಡರ್ಸ್ ಜೊತೆ ಡೀಟೇಲ್ ಮಾಡಿತ್ತು. ಬಟ್ ಇವತ್ತು 2024ರ ಈ ಒಂದು ಅಮೆಂಡ್ಮೆಂಟ್ ಅನ್ನ ತರಬೇಕಾದ್ರೆ ಯಾವುದೇ ಸ್ಟೇಕ್ ಹೋಲ್ಡರ್ಸ್ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಮಾಡಲಿಲ್ಲ. ಅರ್ಧಂಬರ್ಧ ಹೇಳ್ತೀರಾ ಸರ್? ಕಂಪ್ಲೀಟ್ ಹೇಳಿ. ಈಗ ಕಿರಣ್ ರಿಜಿಜು ಅವರು ಕಂಪ್ಲೀಟ್ ಆಗಿ ಹೇಳಿದ್ರು. ಒಂದ್ ನಿಮಿಷ, ಯಾವ ರೀತಿ ಕನ್ಸಲ್ಟೇಷನ್ ಆಗಿದೆ ಅಂತ ಕ್ಲಿಯರ್ ಆಗಿ ಹೇಳಿದ್ರು. ಅರ್ಧಂಬರ್ಧ ಹೇಳ್ಬಿಡಿ, ಸುಳ್ಳು ಹೇಳ್ಬಿಡಿ ಸರ್. With full respect to you, he clearly said, sir, ನೀವು ಡಿಬೇಟ್ ನೋಡಿದ್ರು ಇಲ್ಲ, ನಾನು ಫುಲ್ ಡಿಬೇಟ್ 1 ಗಂಟೆಯಿಂದ